ಒಂದು ನಾನು ನಿನ್ನೆ ಕೆಲವು ಮಾಧ್ಯಮದಲ್ಲಿ ನಾನು ನೋಡಿದೆ, ಸೋಮಣ್ಣವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ತುಂಬ ಸಂತೋಷ ಪಡ್ತೀನಿ ಅಂದರು ಅಂತ. ನಾನು ಆ ಥರ ಮಾತಾಡಲಿಲ್ಲ. ನಾನು ಮಾತಾಡಿದ್ದು ನೀವು ಯಾರೋ ಕೇಳಿದ್ರಿ, ಪರಮೇಶ್ವರ ಸೋಮಣ್ಣ ಇದು ಸಿದ್ದರಾಮಯ್ಯನವ್ರು ತೆಗೆದುಬಿಟ್ಟು ಪರಮೇಶ್ವರ್ ಅವ್ರು ಕೊಟ್ಟರೆ ಏನು ಮಾಡ್ತೀರಾ ಅಂದರು. ನಾನು ಅವಾಗೇನು ಹೇಳಿದೆ, ಅದೇನು ಅಲ್ಲಲ್ಲ ಇಲ್ಲ ಪರಮೇಶ್ವರ್ ಅವ್ರು ಮಾಡ್ತಾರೆ ಅಂತ ನೀವು ಹೇಳಿದ್ದು. ನನ್ನ ಹತ್ರನೂ ರೆಕಾರ್ಡ್ ಮಾಡಿಸಿರೋದು ಬೇಕಾದ್ರೆ ಹಾಕಿ ಅಂದರೆ ಸ್ವಲ್ಪ ತಾಳ್ರಿ ಪ್ಲೀಸ್. ನಾನು ಅವಾಗ ಹೇಳಿದ್ದು ಸಿದ್ದರಾಮಯ್ಯನವರು ಇಲ್ಲ 5 ವರ್ಷ ಆಯಿತು ಸಂತೋಷ ಪಡ್ತೀನಿ ಅಂತ ನಾನು ಹೇಳಿಲ್ಲ. ನಾನು ಹೇಳಿದ್ದು ಆಗಾನಾರು ಅವ್ರು ಪಾರ್ಟಿ ಡಿಸಿಷನ್ ತೊಗೊಂಡು ಅವರು ಪರಮೇಶ್ವರ್ ಅವ್ರಿಗೆ ಮಾಡಿದ್ರೆ ನನಗೇನು ಇದ್ದಿಲ್ಲಪ್ಪ, ನಾವು ಸಂತೋಷ ಪಡ್ತೀವಿ. ಬಟ್ ಒಂದು ಸತ್ಯ, ಕಾನೂನು ತಂದೇ ಆದಂಥ ಕೆಲಸವನ್ನು ಮಾಡ್ತದೆ. 45 ವರ್ಷ ನನ್ನ ನಿರಂತರ ರಾಜಕೀಯದಲ್ಲಿ ತುಮಕೂರಿಗೆ ಬಂದಿರೋದು. ನಾನು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ, ದ್ವೇಷ ಮಾಡೋಕ್ಕೆ ಬಂದಿಲ್ಲ, ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡೋಕ್ಕೆ ಬಂದಿಲ್ಲ. ಏನಾದರೂ ಮಾಡಿ ಸೋಮಣ್ಣವ್ರ ಕಾಲದಲ್ಲಿ ಸೋಮಣ್ಣವ್ರದ್ದು BJP JDSನ ಎಲ್ಲ ಮುಖಂಡರ ಜೊತೆಯಲ್ಲಿ ಕಾಂಗ್ರೆಸ್ದವ್ರನ್ನೂ ಸೇರಿಸ್ಕೊಂಡು ಒಂದಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದನ್ನು ಮುಂದಿನ ಪೀಳಿಗೆಗೆ ಒಂದಷ್ಟು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ. ಸಿದ್ದರಾಮಯ್ಯನವರು ಒಬ್ಬ ನುರಿತ ರಾಜಕಾರಣಿ. ಏನು ಹಿಂದೆ ಅವರೊಂದು ನನಗೆ ಆಸೆ ಇದೆ, ಇಂಥ ಸಂದರ್ಭದಲ್ಲಿ ಅವ್ರ ರಾಜೀನಾಮೆಯನ್ನು ಕೊಡ್ತಕ್ಕಂಥ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ, ಅವ್ರ ಪಕ್ಷ ಹೇಳಬೇಕಾಯ್ತದೆ. ಅದಾದರೆ ಪಕ್ಷಕ್ಕೆ ಅವ್ರಿಗೆ ಮತ್ತು ಪಕ್ಷಕ್ಕೆ ಸಿದ್ದರಾಮಯ್ಯನವ್ರಿಗೆ ವೈಯಕ್ತಿಕವಾಗಿ ವರ್ಚಸ್ ಆಯ್ತದೆ. ಏನು ಈಗಾಗಲೇ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ, ಅದು ಕಾನೂನಿನ ಅಡಿಯಲ್ಲಿ ಬಂದಿರೋದ್ರಿಂದ ಕಾನೂನು ಚೌಕಟ್ಟಿನಲ್ಲಿ ನಡ್ಕೋಬೇಕಾಗಿರೋದು ಒಬ್ಬ ಅನುಭವಿ ರಾಜಕಾರಣಿಯ ಕರ್ತವ್ಯ ಆಗಿರ್ತದೆ. ಅದನ್ನು ಮಾಡಲಿ ಅನ್ನೋದು ನನ್ನ ಒಂದು ಚಿಂತನೆ ಅಲ್ಲ, ಆಗ್ರಹ ಇರ್ತದೆ. ಆದ್ದರಿಂದ ಸಿದ್ದರಾಮಯ್ಯ ಸಾಹೇಬರು ಎಂದೂ ಕೂಡ ದುಡುಕ್ತೋದ ಮತ್ತೊಂದು ಮಾಡ್ತಾರೋ ಗೊತ್ತಿಲ್ಲ. ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಪಕ್ಷ 125 ವರ್ಷದ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇಂಥ ಸಂದರ್ಭ ಬಂದಾಗ ನಾವು BJP ಭಾರತೀಯ ಜನತಾ ಪಾರ್ಟಿಯವರು ಯಾವ ರೀತಿ ನಡ್ಕೊಂಡಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರ ತೀರ್ಮಾನವನ್ನು ಮಾಡಿದ್ರೆ ಎಲ್ಲ ಒಂದು ಕಡೆ ಮುಂದಿನ ಪೀಳಿಗೆ ಸ್ವಲ್ಪ ರಾಜಕೀಯದ ಬಗ್ಗೆ ಗೌರವ ಇರ್ತದೆ. ಅದನ್ನು ಮಾಡಬೇಕಾದ್ದು ಆ ಪಕ್ಷ ಮತ್ತು ಅಲ್ಲಿ ಆ ಪಕ್ಷದಿಂದ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅಷ್ಟನ್ನು ಮಾತ್ರ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ತುಮಕೂರು ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನನಗೆ ಯಾವುದೇ ರಾಜಕಾರಣದ ವ್ಯವಸ್ಥೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ಸಮರ್ಪಕವಾಗಿ ವಿನಿಯೋಗ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಸಹಕಾರ ನಮಗೆ ಅತ್ಯವಶ್ಯಕತೆ ಇದೆ. ಆ ಕೆಲಸದಲ್ಲಿ ಅವರು ಕೂಡ ತೊಡಗಿಸ್ಕೊಳ್ಳಿ ಅಂತ ಮಾತನ್ನು ಹೇಳ್ತೀನಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಉದ್ದೇಶ ನಾವು ಮಾಡಿದ್ದಲ್ಲ. ಗವರ್ನರ್ ಅವರು ಅವರ ಮನಸ್ಸಿಗೆ ಕಾನೂನು ಚೌಕಟ್ಟಿನಲ್ಲಿ ಅದು ತಪ್ಪಾಗಿದೆ ಅನ್ನೋದನ್ನು ಅವ್ರು ಈಗಾಗಲೇ ತಿಳಿಸಿರೋದ್ರಿಂದ ತೀರ್ಮಾನ ಮಾಡಬೇಕಾಗಿದ್ದರು ಅವರು. ಆ ತೀರ್ಮಾನಕ್ಕೆ ಅವರು ಬದ್ಧರಾಗಬೇಕು ಅನ್ನೋದು ನನ್ನ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.